ನಿಮ್ಮ ಜೊತೆ ಒಂದು ಹೇರ್ ಆಯಿಲ್ ಶೇರ್ ಮಾಡಿದ್ದೆ ಹೇಗೆ ಮಾಡೋದು ಅನ್ನೋದು. ಸೊ ನೋಡಿ, ಅದನ್ನ ಹಾಕಿ ಹೇರ್ ತುಂಬ ಶೈನಿಯಾಗಿ ಕೂಡ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೇರ್ ಕಟ್ ಮಾಡಬೇಕು ಅಂತ ಅನಿಸಿತ್ತು ನನಗೆ, ಬಟ್ ಇವಾಗ ನಾನು ಕಟ್ ಮಾಡ್ತಾ ಇಲ್ಲ, ಮಾಡೋದು ಬೇಡ ಅಂತ ಅನಿಸ್ತಾ ಇದೆ ರೈಟ್ ನಾವು. ಸೊ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ನಾನು ಇವರಲ್ಲಿ ಹೇಳಿದ್ದೆ ನನ್ನ ಹೇರ್ನ ಕಟ್ ಮಾಡ್ತೀರಾ ಅಂತ. ಇವ್ರು ಅಂದಿದ್ರು ಓಕೆ ಮಾಡೋಣ, ಕಟ್ ಮಾಡ್ತೀನಿ ನಾನು ಅಂತ. ಆಮೇಲೆ ನನಗನ್ನಿಸ್ತು ಬೇಡ, ಕಟ್ ಮಾಡೋದು ಬೇಡ ಅಂತ. ನೋಡಿ ತುಂಬ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಸೋ ನೈಸ್. ನೋಡಿ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ. ನಾನಿವಾಗ ಒಗೆಯೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೈಟ್ ನಾವು ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಲೋ, ಗುಡ್ ಈವ್ನಿಂಗ್. ಗಂಟೆ ಎಷ್ಟಾಗ್ತಾಯಿದೆ? 5 ಗಂಟೆ ಆಗ್ತಾಯಿದೆ. ಇದರಲ್ಲಿ 5 ಆಗ್ತಾಯಿದೆ. ಬಟ್ 5 ಆಗಿಲ್ಲ. 5 ಗಂಟೆಗೆ ಇನ್ನೂ 15 ನಿಮಿಷ ಇದೆ. ನನ್ನ ಮನೆ ಕೆಲಸ ಏನಿದೆ ನೋಡಿ ಅದೆಲ್ಲ ಆಲ್ಮೋಸ್ಟ್ ಆಗಿದೆ. ಇನ್ನು ಒರೆಸೋದೊಂದು ಬಾಕಿ ಇದೆ, ಅದನ್ನು ಮಾಡಬೇಕಷ್ಟೇ, ಅದು ಮಾಡ್ತೀನಿ. ಅದಾದ ನಂತರ ನನಗೆ ಒಂದು ಪಲ್ಯ ಮಾಡೋದಿದೆ, ಮೋತೆ ಪಲ್ಯ ಮಾಡೋದಿದೆ. ಮೋತೆ ಅಂದರೆ ಬಾಳೆಹಣ್ಣಿನ ಹೂವು ಏನಿದೆ ನೋಡಿ, ಅದರ ಪಲ್ಯ ಮಾಡಬೇಕು ಅಂತ ಇದ್ದೀನಿ. ಇದು ತುಂಬಾ ಕಡಿಮೆ ಸಿಗೋದು ಆ್ಯಕ್ಚುಲಿ. ನಾನು ತುಂಬ ದಿವಸದಿಂದ ಇವರು ಹೇಳ್ತಾ ಇದ್ದೆ ಅದರದ್ದು ಪಲ್ಯ ಮಾಡಬೇಕು ಅಂತ, ಬಟ್ ಸಿಗ್ತಾ ಇರಲಿಲ್ಲ. ಮೊನ್ನೆ ಮಳೆ ತುಂಬ ಜೋರಾಗಿ ಬಂದಿತ್ತು ಅಂತಂದರೆ ತುಂಬ ಜೋರಾಗಿ ಬಂದಿತ್ತು. ಸೊ ಆ ಏನಿದೆ ನೋಡಿ, ಬಾಳೆ ಗಿಡ ಏನಿದೆ ನೋಡಿ ಅದು ಕೆಳಗೆ ಬಿದ್ದಿತ್ತು. ಸೊ ಅದರಲ್ಲಿ 2 ಮೋತೆ ಸಿಕ್ಕಿದೆ, ಒಂದು ದೊಡ್ಡದು ಇನ್ನೊಂದು ಸಣ್ಣದು. ಸೊ ಇವತ್ತು ಇವರಲ್ಲಿ ಹೇಳಬೇಕು ರಾತ್ರಿಯಲ್ಲಿ ಪಲ್ಯ ಮಾಡೋದಕ್ಕೆ, ಬಿಕಾಸ್ ಇವರು ಹತ್ರ ಪಲ್ಯ ಏನಿದೆ ನೋಡಿ ತುಂಬ ಸಖತ್ತಾಗಿ ಮಾಡ್ತಾರೆ, ನನಗಂತೂ ತುಂಬ ಇಷ್ಟ. ಆ್ಯಂಡ್ ಎಸ್, ಇನ್ನೊಂದು ನ್ಯೂಸ್ ಏನು ಅಂತಂದರೆ, ನಾನು ನಾಳೆ ಹೋಗ್ತೀನಿ ನನ್ನ ಅಕ್ಕನ ಮನೆಗೆ. ನಾಳೆ ಹೋಗಿಬಿಟ್ಟು ನಿಶಾಳನ್ನು ಹೋಗಿ ಕರ್ಕೊಂಡು ಬರಬೇಕು. ಇವತ್ತು ಬೆಳಿಗ್ಗೆ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಅವಾಗ ಅಂದರು ನಾಳೆ ಬನ್ನಿ ಅಮ್ಮ, ನಾನು ನಾಳೆ ನಿಮ್ಮ ಜೊತೆ ಬರ್ತೀನಿ ಅಂತ. ಸೊ ಹಾಗೆ ನಾಳೆ ಹೋಗಬೇಕು. ನಾಳೆ ಬೆಳಿಗ್ಗೆ ಬೇಗ ಹೋಗಿ ಆ್ಯಂಡ್ ಸಂಜೆ ಬರಬೇಕು ಅಂತ ಇದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಇವಾಗ ನನಗೆ ನೆಲ ಒರೆಸೋದು ಬಾಕಿ ಇದೆ, ಅದನ್ನ ಒರೆಸ್ತೀನಿ. ಬೇಗನೆ ರೆಡಿಯಾಗಿದ್ದೀನಿ, ಬಿಕಾಸ್ ಇಲ್ಲಿಂದ ಅಲ್ಲಿ ತನಕ ಹೋಗೋದಕ್ಕೆ 1.5 ಗಂಟೆ ಬೇಕು. ಸೊ ಅದಕ್ಕೋಸ್ಕರ 1.5 ಗಂಟೆ, ಐ ಥಿಂಕ್ 1 ಅವರ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಬೇಗ ರೆಡಿಯಾಗಿದ್ದೀನಿ. ಇವಾಗ ಗಂಟೆ ಎಷ್ಟು ಆಗ್ತಾಯಿದೆ ಅಂತಂದರೆ, ಅಲ್ಲಿ ಗಂಟೆ ಆಗ್ತಾಯಿದೆ 10:05, ಇಲ್ಲಿ ಆಗ್ತಾಯಿದೆ 10 ಗಂಟೆಗೆ 15 ನಿಮಿಷ ಇದೆ. ಇನ್ನು ಅದರಲ್ಲಿ 10:05 ಆಗ್ತಾಯಿದೆ, ಅದು ಸ್ವಲ್ಪ ಮುಂದೆ ಇದೆ. ಸೊ ಎಸ್, ನಾನು ರೆಡಿಯಾಗಿದ್ದೀನಿ, ಇವಾಗ ಹೋಗೋಣ. ಆದರೆ ದಾರಿಯಲ್ಲಿ ನಿಮಗೆ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬನ್ನಿ ಹೋಗೋಣ.
ಇವಾಗ ನಾನು ನಿಶಾಳನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ಆಯಿತು ನೋಡಿ, ಎಲ್ಲ ತುಂಬಿಸಿ ಎಲ್ಲ ಆಯಿತು, ಇನ್ನು ಹೋಗೋದೆ. ಅಕ್ಕ ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಇಲ್ಲ, ಕ್ಯಾಮರಾ ಕೈ ಇಡಲಿಲ್ಲ. ಹೌದನಾ? ಇಲ್ಲ ಇಲ್ಲ, ನಾನು ಇರಲಿಲ್ಲ. ಹಾಂ, ಇಲ್ಲ, ಅಲ್ಲಿ ನಮ್ಮ ಮೋನಿಶ್ ಅಕ್ಕ ಇದೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಬರಬೇಕಾದ್ರೆ ಜ್ಯೂಸ್ ಆಮೇಲೆ ಮಟ್ಕಾ ಕುಲ್ಫಿ ತೊಗೊಂಡು ಬಂದೆ. ಈ ಮಟ್ಕಾ ಕುಲ್ಫಿ ಐಸ್ ಕ್ರೀಮ್ ಏನಿದೆ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಮತ್ತು ನಿಶಾ ಆಲ್ರೆಡಿ ತಿಂದಿದ್ವಿ. ಸೊ ಹಸ್ಬೆಂಡ್ ಕೂಡ ಟೇಸ್ಟ್ ನೋಡಲಿ ಅಂತ ಹೇಳಿಬಿಟ್ಟು 3 ತಗೊಂಡು ಬಂದೆ ಬರಬೇಕಾದ್ರೆ. ಹಾಗೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನು ಒಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.